ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗುಬ್ಬಿ ಕನಸು. ಸೊ ಹೇಗಿದ್ದೀರಾ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಈ ಗೀ ರೈಸ್ನ ನಿಮ್ಮ ಮನೆಯಲ್ಲಿ ಮಾಡಿ. ಸೊ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಗೀ ರೈಸ್ನ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತುಪ್ಪ ಹಾಕಿ, ತುಪ್ಪ ತುಂಬ ಹಾಕಿ, ಆಮೇಲೆ ಚಕ್ಕೆ ಲವಂಗ ಎಲ್ಲ ಸ್ಪೈಸಸ್ ಹಾಕಿ, ಬಿರಿಯಾನಿ ಎಲೆ ಹಾಕಿ, ನಂತರ ಏನು ಮಾಡೋದು ಅಂತ ಹೇಳ್ತೇನೆ. ಓಕೆ, ಆಮೇಲೆ ನೀರುಳ್ಳಿ ಹಾಕಿ ಚಂದ ಫ್ರೈ ಮಾಡಿ. ಓಕೆನಾ? ಸೊ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರದಕ್ಕೆ ಕಾಯಿ ಮೆಣಸು ಹಾಕಿ. ಸೊ ನಾರ್ಮಲ್ ಆಗಿ ಸಿಂಪಲ್ ಆಗಿ ಮಾಡಿ. ಓಕೆನಾ? ಗೀ ರೈಸ್ ಹೇಗೆ ಮಾಡಿದರೂ ಚೆಂದ ಆಗುತ್ತೆ. ಸೊ ಬಿರಿಯಾನಿಗಿಂತ ನೀವೊಂದು ಚಿಕನ್ ಗ್ರೇವಿನ ಅಥವಾ ವೆಜಿಟೇಬಲ್ ಕೂರ್ಮ ಜೊತೆ ಈ ಥರ ಗೀ ರೈಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ನಂತರ ಇದಕ್ಕೆ ಕಾಯಿ ಮೆಣಸು ಹಾಕಿದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಸೊ ಅದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್. ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಸೊ ಇದನ್ನು ಫ್ರೈ ಮಾಡುವಾಗಲೇ, ಈರುಳ್ಳಿ ಫ್ರೈ ಮಾಡುವಾಗಲೇ ಹಾಕ್ಬೋದು. ಸೊ ನಾನು ಇವಾಗ ಹಾಕಿದ್ದೇನೆ. ನಂತರ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಬಂದುಬಿಟ್ಟು ಗೋಡಂಬಿ. ಓಕೆನಾ? ಸೊ ಕ್ಯಾಶು ಹಾಕಿ ತುಂಬ ಫ್ರೈ ಮಾಡಿ. ಯಾವುದೇ ರೀತಿ ಗ್ಯಾಸ್ನ ಸ್ಪೀಡ್ ಇಟ್ಕೊಳ್ಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಗೀ ರೈಸ್ನ ಮಾಡಿ. ನಂತರ ಇದಕ್ಕೆ ಯಾರು ಹೇಳ್ದಿರೋಂಥ ಸೀಕ್ರೆಟ್ ಹಾಕ್ತಾ ಇದ್ದೇನೆ. ಸೊ ಅದು ಬಂದುಬಿಟ್ಟು ಹಾಲು ಯಾವುದು ಅಂತೇಳಿದರೆ ನಮ್ಮ ದನದ್ದು. ಓಕೆನಾ? ಬೇರೆ ಯಾವುದೇ ರೀತಿ ತೆಂಗಿನ ಹಾಲಲ್ಲ, ದನದ್ದು ಹಾಲು. ಒಂದು ಗ್ಲಾಸ್ ಹಾಲು ಹಾಕಿ, ಮಿಲ್ಕ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕಬೇಕು. ಓಕೆನಾ? ಸೊ ಕರ್ಡನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಕರ್ಡ್ ಹಾಕಿ. ಇವಾಗ ಒಂದು ಗ್ಲಾಸ್ ಹಾಲು ತಗೊಂಡ್ರೆ ಒಂದು ಹಾಫ್ ಗ್ಲಾಸ್ ಕರ್ಡ್ ತಗೊಳ್ಳಿ. ಇದು ನೋಡಿ ಎಷ್ಟು ಚಂದ ಸ್ಮೆಲ್ ಬರ್ತದೆ ಗೊತ್ತಾ? ಅದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಂದ ಇರ್ಬೋದು ಗೀ ರೈಸ್ ಅಂತೇಳಿ. ಸೊ ಇವಾಗ ಚಂದ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಅಕ್ಕಿ ಹಾಕಿ. ಸೊ ಅಕ್ಕಿ ಹಾಕಿ ನಾನು ತೊಳೆದಿಟ್ಕೊಂಡಿದ್ದೇನೆ ಅಕ್ಕಿ ಆಲ್ರೆಡಿ. ಸೊ 2 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೇನೆ ನಾನು. 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಅಷ್ಟೇ ತುಪ್ಪದಲ್ಲಿ ಚಂದ ಫ್ರೈ ಮಾಡಿ. ಓಕೆನಾ? ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ತುಪ್ಪ ಹಾಕಿ ಚಂದ ಫ್ರೈ ಮಾಡಿ. ಗ್ಯಾಸನ್ನು ಮಾತ್ರ ಮೆಲ್ಲನೆ ಇಟ್ಕೊಳ್ಳಿ. ಸೊ ಇವಾಗ ನಾನು ಇದು ಟೇಸ್ಟಿಗೆ ಸ್ವಲ್ಪ ನಾನು ತುಪ್ಪ ಹಾಕೊಳ್ತಾ ಇದ್ದೇನೆ. ಸೊ ಇನ್ನು ತುಪ್ಪ ಹಾಕಿದ ನಂತರ ಇದಕ್ಕೆ ಯಾವುದೇ ರೀತಿ ಐಟಮ್ ಹಾಕಲಿಕ್ಕಿಲ್ಲ. ನೀರು ಹಾಕಬೇಕು. ಬಿಸಿ ನೀರಿದ್ದರೂ ಓಕೆ, ಬೇಗ ಗೀ ರೈಸ್ ಆಗ್ತದೆ. ಸೊ ಬಿಸಿನೀರು ಹಾಕಿ. ಓಕೆ, ಸಾರಿ ಗೈಸ್. ಓಕೆನಾ? ನಾನಿಲ್ಲಿ 2 ಗ್ಲಾಸ್ ಹಾಕಿ ತಗೊಂಡಿದ್ದೇನೆ, ಬಟ್ ಇದು 1 ಗ್ಲಾಸಿಗೆ ತೋರಿಸ್ತಾ ಇರೋದು. ನಾನು 1 ಗ್ಲಾಸ್ ಹಾಕಿ 2 ಗ್ಲಾಸ್ ನೀರು ಹಾಕಿದ್ದೇನೆ. ಆಮೇಲೆ ಕೊನೆಯದಾಗಿ ಇದಕ್ಕೆ ಉಪ್ಪು ಸೇರಿಸಿ. ಉಪ್ಪು ಎಷ್ಟು ಬೇಕು ಅಂತೇಳಿ ನೋಡಿ. ಅಂದರೆ ಉಪ್ಪಿನ ರುಚಿ ಯಾವತ್ತು ನೀರಿನ ಅದಕ್ಕೆ ಇರಬೇಕು. ಓಕೆನಾ? ಸೊ ಆವಾಗ ಮಾತ್ರ ಉಪ್ಪು ಜಾಸ್ತಿ ಆಗಲ್ಲ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಬೇಯಿಸಿ. 1 ವಿಸಿಲ್ ಕೂಗಿಸಿದ ನಂತರ ನೋಡುವ ಯಾವ ರೀತಿ ಬರುತ್ತೆ ನಮ್ಮ ಗೀ ರೈಸ್.
ಇವಾಗ ರೆಡಿ ಆಯಿತು ನನ್ನ ಸ್ಪೆಷಲ್ ಗೀ ರೈಸ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರುವಂಥ ಗೀ ರೈಸು. ಸೊ ಇದನ್ನು ಯಾವುದೇ ರೀತಿ ಮಿಸ್ ಮಾಡ್ಕೊಳ್ಬೇಡಿ ಗೈಸ್, ಓಕೆನಾ. ಒಂದ್ಸರಿ ಇದನ್ನು ಟ್ರೈ ಮಾಡಿ, ನಾನು ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ಓಕೆ ಗೈಸ್, ಇವತ್ತು ನನ್ನ ಗೀ ರೈಸ್ ಜೊತೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪುತ್ತೆ. ಓಕೆ, ಟಾಟಾ, ಬಾಯ್.